ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶನಿವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಶರಾವತಿ ಪಂಪ್ ಸ್ಟೋರೇಜ್ ವಿರೋಧಿಸಿ ಅಣುಕು ಶವಯಾತ್ರೆ ಮೂಲಕ ಸಹಿ ಸಂಗ್ರಹಿಸಿ ರೈತ ಸಂಘದಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನೆ ಪ್ರಾರಂಭ. ಯೋಜನೆ ಕೈಬಿಡಲು ಸ್ವಾಮಿರಾವ್ ಒತ್ತಾಯ. ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ವಿದ್ಯಾರ್ಥಿ ವೇತನ ಮತ್ತು ಸ್ವಯಂ ಉದ್ಯೋಗಕ್ಕೆ ಆರ್ಥಿಕ ನೆರವು. ಈಗ ಸುದ್ದಿಯ ವಿವರ. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ಕೈಬಿಡುವಂತೆ ಒತ್ತಾಯಿಸಿ ಶಿವಮೊಗ್ಗ ಜಿಲ್ಲಾ ರೈತ ಸಂಘದ ವತಿಯಿಂದ ಉಪವಿಭಾಗಾಧಿಕಾರಿಗಳ ಕಚೇರಿ ಎದುರು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ಪಂಪ್ ಸ್ಟೋರೇಜ್ ಅಣುಕು ಶವಯಾತ್ರೆ ನಡೆಸುವ ಮೂಲಕ ಶನಿವಾರದಿಂದ ಪ್ರಾರಂಭಿಸಲಾಗಿದೆ. ಮಾಜಿ ಶಾಸಕ ಬಿ ಸ್ವಾಮಿರಾವ್ ಹಸಿರು ನಿಶಾನೆ ತೋರಿಸಿ ಯೋಜನೆ ಕೈಬಿಡುವ ಹಕ್ಕೊತ್ತಾಯದ ಪತ್ರಕ್ಕೆ ಸಹಿ ಹಾಕುವ ಮೂಲಕ ಚಾಲನೆ ನೀಡಿದರು. ಪ್ರತಿಭಟನೆಗೆ ಚಾಲನೆ ನೀಡಿ ಮಾಜಿ ಶಾಸಕ ಬಿ ಸ್ವಾಮಿರಾವ್, ಪರಿಸರವಾದಿ ಅಖಿಲೇಶ್ ಚಿಪ್ಲಿ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಿಕಾರ್ಜುನ ಹಕ್ರೆ, ರೈತ ಸಂಘದ ಜಿಲ್ಲಾಧ್ಯಕ್ಷ ದಿನೇಶ್ ಶಿರವಾಳ ಮಾತನಾಡಿದರು. ಪ್ರತಿಭಟನೆಯಲ್ಲಿ ರಮೇಶ್ ಕೆಳದಿ, ಡಾಕ್ಟರ್ ರಾಮಚಂದ್ರಪ್ಪ ಮನೆಗಟ್ಟ, ಭದ್ರೇಶ್ ಬಾಳಗೋಡು, ಕುಮಾರಗೌಡ, ಶಿವು ಅಲಳ್ಳಿ, ದೇವರಾಜ್, ರಾಮಚಂದ್ರ, ರಾಜು, ಶ್ರೀಕರ್ ಹೊಸನಗರ, ಎಸ್ವಿ ಹಿತಕರ್ ಜೈನ್ ಇನ್ನಿತರರು ಹಾಜರಿದ್ದರು. ಕೆಲವು ಯೋಜನೆಗಳನ್ನು, ರೈತರ ವಿರೋಧಿ ಕಾರ್ಯಕ್ರಮಗಳನ್ನು, ಸಮಾಜ ವಿರೋಧಿ ಕಾರ್ಯಕ್ರಮಗಳನ್ನು ಹಾಕಿಕೊಡ್ತಾ ಇದ್ದಾರೆ. ಅದರಲ್ಲಿ ಈ ಶರಾವತಿ ಯೋಜನೆ ಕೂಡ ಒಂದು. ಹೌದು, ಶರಾವತಿಗೆ ಬೆನ್ನು ಹಚ್ಚಿಬಿಟ್ಟಿದ್ದಾರೆ. ಶರಾವತಿ ನೀರನ್ನ ಬೆಂಗಳೂರಿಗೆ ತಗೊಂಡು ಹೋಗಬೇಕು ಅಂತ ಹೇಳಿ ಒಂದು ಸಾರಿ ಮಾಡಿದ್ರು. ಆಗ ನಮ್ಮ ಗುರುಗಳು, ನಮ್ಮ ತಾಲೂಕಿನ ಗುರುಗಳು, ಮೂಲೆಗದ್ದೆ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನು ನಾವು ಮಾಡಿದ್ವಿ. ನಿಮಗೇನು ತಲೆಗಿಲೆ ಕೆಟ್ಟಿದೆಯಾ? ಎಲ್ಲಿ ಶರಾವತಿಯಿಂದ ಬೆಂಗಳೂರಿಗೆ ತಗೊಂಡು ಹೋಗೋದಾದ್ರೆ ನಿಮಗೆ ತಲೆ ಸರಿ ಇಲ್ಲ. ಆದ್ದರಿಂದ ಅದನ್ನು ವಿರೋಧಿಸಿ ನಾವು ಪ್ರತಿಭಟನೆಯನ್ನು ಮೂಲೆಗದ್ದೆ ಚನ್ನಬಸವ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಾಡಿದ್ವಿ. ಅದೇನೋ ರದ್ದಾಯಿತು. ಈಗ ಮತ್ತೆ ಬೆನ್ನು ಹಚ್ಚಿದ್ದಾರೆ. ಈ ಪಂಪ್ ಯೋಜನೆಯನ್ನ ಮಾಡಬೇಕು ಅಂತೇಳಿ ಯೋಚನೆ ಮಾಡಿದ್ದಾರೆ. ಈ ಕೆಟ್ಟ ಯೋಜನೆಗೆ ಅರಣ್ಯ ಇಲಾಖೆ ಸಮ್ಮತಿಯನ್ನು ಕೊಡ್ತದೆ. ಈ ತಾಲೂಕಿನಲ್ಲಿ ಮನೆ ಮಠ ಎಲ್ಲ ಕಳ್ಕೊಂಡಿರ್ತಕ್ಕಂಥ ರೈತರು, ಮುಳುಗಡೆ ರೈತರಿದ್ದಾರೆ. ಶರಾವತಿ ರೈತರು ಮುಳುಗಡೆ ರೈತರಿದ್ದಾರೆ. ಚಕ್ರ, ವರಾಹಿ, ಅನೇಕ ಮುಳುಗಡೆ ರೈತರಿಗೆ ಮಂಜೂರಾಗಿಲ್ಲ. ಅದು ಅರಣ್ಯ ಇಲಾಖೆಯ ತೊಂದರೆಯಿಂದ ಆಗಿಲ್ಲ. ಅವರು ದೇಶಕ್ಕೆ ಬೆಳಕನ್ನು ಕೊಟ್ಟಿರ್ತಕ್ಕಂಥವರು. ಈ ಸಾಗರ ತಾಲೂಕಿನಲ್ಲಿ ಬಹಳ ಹಳ್ಳಿ ಇದ್ದಾವೆ, ಶಿವಮೊಗ್ಗ ತಾಲೂಕಿನಲ್ಲಿ ಇದ್ದಾವೆ, ಹೊಸನಗರ ತಾಲೂಕಿನಲ್ಲಿ ಇದ್ದಾವೆ. ಆದರೆ ಅಂಥದ್ದಕ್ಕೆ ಸರ್ಕಾರ ಪರವಾನಗಿ ಕೊಟ್ಟಿಲ್ಲ. ಈ ಶರಾವತಿ ಪಂಪ್ ಯೋಜನೆ ಇದಕ್ಕೆ ಪರವಾನಗಿ ಕೊಟ್ಟಿದ್ದಾರೆ ಅಂತ ನಾನು ಕೇಳಿದ್ದೀನಿ. ಇದು ತಲೆಕೆಟ್ಟು ವ್ಯಾಪಾರ. ಆದ್ದರಿಂದ ಇದನ್ನು ವಿರೋಧಿಸಿ ರೈತ ಸಂಘದ ಕಾರ್ಯಕರ್ತರು, ಸಾರ್ವಜನಿಕರು ಈ ಕಾರ್ಯಕ್ರಮವನ್ನು ಹಾಕಿದ್ದಾರೆ. ಇದನ್ನು ನಾನು ಉದ್ಘಾಟನೆ ಮಾಡಿದ್ದೇನೆ. ಅವರಿಗೆ ಎಚ್ಚರಿಕೆ ಬರಲಿ, ಅವರಿಗೆ ನಾಚಿಕೆ ಆಗಲಿ, ಅವರಿಗೆ ಜ್ಞಾನೋದಯ ಆಗಲಿ ಅಂತ ಹೇಳಿ ಈ ರೀತಿಯ ಅಣುಕು ಶವಯಾತ್ರೆಯನ್ನು ಮಾಡಿ ತೋರಿಸ್ತಾ ಇದ್ದೀವಿ. ಇದಕ್ಕಿಂತ ಹೆಚ್ಚಿನ ಮಾಹಿತಿಯನ್ನು ನಾವು ಕೊಡೋಕ್ಕಾಗೋದಿಲ್ಲ. ಇದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ನಾವು ಅವ್ರಿಗೆ ಹೇಳೋಕ್ಕಾಗೋದಿಲ್ಲ. ಆದ್ದರಿಂದ ಈ ಅಣುಕು ಶವಯಾತ್ರೆಯನ್ನು ಅವರಿಗೆ ತೋರಿಸಿದ್ದೇವೆ. ನೀವು ಯೋಜನೆ ಮಾಡಿದರೆ ಆ ಶವಯಾತ್ರೆಗಳು ಆಗ್ತದೆ. ಅನೇಕ ಜನ ರೈತರಿಗೆ ತೊಂದರೆ ಆಗ್ತದೆ, ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ. ಆದ್ದರಿಂದ ಇದನ್ನ ಕೈ ಬಿಡಲೇಬೇಕು. ಇದು ಹೋರಾಟಕ್ಕೆ ಹೆಸರಾಂತ ಊರು, ಸಾಗರ ಹೋರಾಟಕ್ಕೆ ಹೆಸರಾಂತ ಊರು.
ಕಾಗೋಡು ಚಳುವಳಿಯಾದಂಥ ಊರು. ಈ ಚಳುವಳಿಯಲ್ಲಿ ಇಂಥ ಚಳುವಳಿಯಲ್ಲಿ ಪುಣ್ಯಾತ್ಮರು ಯಾರ್ಯಾರು ಹೋರಾಟ ಮಾಡಿದ್ರು, ಲೋಯ್ಯ ಅವರು ಬಂದಿದ್ರು, ಗೋಪಾಲಗೌಡರು ಬಂದಿದ್ರು, ಗಣಪತಿಯಪ್ಪನವರಿದ್ರು. ಅವ್ರ ಮೇಲೆ ಆಣೆ ಹಾಕಿ ನಾನು ಹೇಳಬೇಕಾಗತ್ತೆ, ಇದನ್ನ ಎಲ್ಲಾದರೂ ಮಾಡಿದರೆ ಅವ್ರ ಮೇಲೆ ಆಣೆ ಹಾಕಿ ಈ ಕಾರ್ಯಕ್ರಮವನ್ನು ತಕ್ಷಣ ನಿಲ್ಲಿಸಬೇಕು, ಈ ಗಳಿಗೆಯಿಂದ ನಿಲ್ಲಿಸಬೇಕು. ನಿಲ್ಲಿಸದೆ ಹೋದರೆ ಇದೊಂದು ಉಗ್ರ ರೀತಿಯ ಕಾರ್ಯಕ್ರಮ ಆಗುತ್ತೆ. ಇದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳೋದಕ್ಕಾಗಲ್ಲ. ಇಂಥ ಅವೈಜ್ಞಾನಿಕ ಜನವಿರೋಧಿ ಕಾರ್ಯಕ್ರಮವನ್ನು ತಕ್ಷಣ ನಿಲ್ಲಿಸಬೇಕು ಅಂತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮ ನಿಲ್ಲೋದಿಲ್ಲ. 15ನೇ ತಾರೀಕಿನವರೆಗೂ ಸಭೆ ಕಾರ್ಯಕ್ರಮಗಳು ನಡೀತಾವೆ. ಅದರಲ್ಲಿ ನಾವು ಭಾಗವಹಿಸ್ತೇವೆ. ಇನ್ನು ಬಹಳ ಜನ ಭಾಗವಹಿಸ್ತಕ್ಕಂಥವ್ರಿದ್ದಾರೆ. ಬಹಳ ಜನ ರಾಜ್ಯದ ಮುಖಂಡರು ಅವರು ವ್ಯಾಪ್ಕೋಸ್ ಅನ್ನೋ ಸಂಸ್ಥೆಗೆ, ಅಂದ್ರೆ ಅದು ಹರಿಯಾಣದ ಒಂದು ಮೂಲದ ಸಂಸ್ಥೆ, ಅದು ವ್ಯಾಪ್ಕೋಸ್ ಅನ್ನೋದು 25 ಕೋಟಿ ರೂಪಾಯಿ ಕೊಟ್ಟು ಒಂದು ಯೋಜನಾ ವರದಿಯನ್ನು ತಯಾರಿಸುತ್ತೆ. ಆ ಯೋಜನಾ ವರದಿ, ವಿಸ್ತೃತವಾದ ಯೋಜನಾ ವರದಿ ನಮಗೆ ಬೇಕು ಅಂತ ಹೇಳಿ ನಾವು ಮಾಹಿತಿ ಹಕ್ಕಿನಲ್ಲಿ ಕೇಳ್ತೀವಿ. 24 ಆಗಸ್ಟ್ 12ನೇ ತಾರೀಕು ಮಾಹಿತಿ ಹಕ್ಕಿನ ಅರ್ಜಿಯನ್ನು ಕೆಪಿಸಿಎಲ್ ಶಕ್ತಿ ಭವನದಲ್ಲಿ ಹೋಗಿ ಹಾಕ್ತೀನಿ ನಾನು. ನನಗೆ DPR ಸಿಗೋದಿಲ್ಲ. ಆಮೇಲೆ ಅದನ್ನು ಅಪೀಲ್ ಅಂತ ಹೇಳ್ತಾರೆ, ಮೇಲ್ಮನವಿಯನ್ನು ಸಲ್ಲಿಸಬೇಕು. ಮೇಲ್ಮನವಿಯನ್ನು ಸಲ್ಲಿಸಿದಾಗಲೂ ಕೂಡ ನಮಗೆ ಈ ವಿಸ್ತೃತ ಯೋಜನಾ ವರದಿಯನ್ನು ಕೊಡಲಿಲ್ಲ ಕೆಪಿಸಿಎಲ್ ದೂರ್ತ ಸಂಸ್ಥೆ. ಆಮೇಲೆ ನಾವು RTI ಕಮಿಷನ್ಗೆ ಅಪೀಲ್ ಹೋದ್ವಿ. ಅಲ್ಲೂ ಕೂಡ ನಮಗೆ ಒಂದು ಕಾರಣವನ್ನು ಕೊಡ್ತಾರೆ ಇವರು, ಏನಂತಂದ್ರೆ ಇದು ರಾಷ್ಟ್ರೀಯ ಭದ್ರತೆಯ ಹಿತದೃಷ್ಟಿಯಿಂದ ನಾವು ಈ ಯೋಜನೆಯ ವಿವರವನ್ನು ನಾವು ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ನೋಡಿ ಒಂದು 5,000 ಪುಟಗಳ ಯೋಜನಾ ವರದಿಯನ್ನ ನಾವು ಕೇಳಿದ್ದೇವೆ. ನನಗೆ ಕೊಟ್ಟರೆ ಈ ತರದ ಮೋಸದ ಉತ್ತರಗಳನ್ನ ಕಾಪಿರೈಟ್ ಇನ್ಫ್ರಿಜ್ಮೆಂಟ್ ಆಗ್ತದೆ. ಅಂದ್ರೆ ನೀವು ಅದನ್ನ ಕಾಪಿರೈಟ್ ಮಾಡ್ತೀರಿ, ಕೃತಿ ಚೌರ್ಯವನ್ನು ಮಾಡ್ತೀರಿ. ನಾನು ಯಾಕಪ್ಪ ಮಾಡ್ಲಿ ಅದನ್ನ 5,000 ಪುಟದ ಅವ್ರದ್ದು ಏನು ವರದಿಯನ್ನ ನಾನು ಯಾಕೆ ಕೃತಿ ಚೌರ್ಯ ಮಾಡಿ ಮತ್ತೆ ಯಾರಿಗೆ ಹಂಚಕ್ಕೆ ಹೋಗ್ಲಿ? ನಾನು ಅದ್ರಲ್ಲಿ ಏನಿದೆ ಅಂಶಗಳು, ಅದರಲ್ಲಿ ಬಹಳ ಸುಳ್ಳುಗಳನ್ನು ಹೇಳಿದ್ದಾರೆ. ನೀವು ಮಾಹಿತಿಯಲ್ಲಿ ನಿಮಗೆ ಈ ನೀವು ಪುರಾಣದಲ್ಲಿ ಸತ್ಯ ಹರಿಶ್ಚಂದ್ರನ್ ಕೇಳಿದಿರಿ. ನೀವು ಯಾವುದೇ ಸತ್ಯವನ್ನು ಬಂದಾಗಲೂ ಸತ್ಯ ಹರಿಶ್ಚಂದ್ರನ ಮುಂದಡೆಗೆ ತರ್ತಾರೆ. ನೀವು ಸುಳ್ಳಿಗೆ ನೀವೇನಾರು ಉದಾಹರಣೆ ಕೊಡ್ಬೇಕು ಅಂತಂದ್ರೆ ಈ ದೂರ್ತ KPCL ಅಂತ ಹೇಳ್ರಿ ಸಾಕು. ಸುಳ್ಳು ಅಂತ ಹೇಳೋದು ಬೇಡ, KPCL ಅಂತ ಹೇಳ್ರಿ, ಎರಡು ಒಂದೇ. ಹಾಗಾಗಿ ಎಷ್ಟು ಸುಳ್ಳುಗಳನ್ನ, ಪುಂಖಾನುಪುಂಖ ಸುಳ್ಳುಗಳನ್ನ ನಮ್ಮ ಎದುರಿಗೆ ತಂದಿದ್ದಾರೆ. ಕೆಲವು ಜನಪ್ರತಿನಿಧಿಗಳಿಗೆ ಅದನ್ನ ತುಂಬಿದ್ದಾರೆ ತಲೆಗೆ. ಇದು ಬಹಳ ಒಳ್ಳೆಯ ಯೋಜನೆ ಅಂತ. ಈ ಯೋಜನೆ ಸರ್ಕಾರ ಪಾಪ ನಮ್ಮ ಆಳುವ ಪ್ರತಿನಿಧಿಗಳ, ಜನಪ್ರತಿನಿಧಿಗಳಿಗೂ ಕೂಡ ಏನು ಇದು ಗೊತ್ತಿಲ್ಲ ಅವರಿಗೆ. ನಮ್ಮ ಇಂಧನ ಮಂತ್ರಿ ಆಗಿರ್ತಕ್ಕಂಥ ಜಾರ್ಜ್ ಅವ್ರು ಹೇಳ್ತಾರೆ ನಮ್ಗೆಲ್ಲ ಅನುಮತಿ ಸಿಕ್ಕೋಗಿದೆ. ನೋಡ್ರಿ, ಇವರು ಸುಳ್ಳು ಹೇಳ್ತಾರೆ, ಅವರು ಸುಳ್ಳು ಹೇಳ್ತಾರೆ. ನಮ್ಮ ಶಾಸಕರು ಅದನ್ನೇ ಹೇಳ್ತಾರೆ, ಎಲ್ಲ ಅನುಮತಿ ಸಿಕ್ಕಿದೆ, ನಾಳಿಂದ ಕೆಲಸ ಶುರು ಮಾಡ್ತೀವಿ. ನೋಡಿ, ಈ ಯೋಜನೆಗೆ ಅನುಮತಿಯನ್ನ ಕೊಡಿ ಅಂತ ಹೇಳಿ ನಮ್ಮ ರಾಜ್ಯ ವನ್ಯಜೀವಿ ಮಂಡಳಿ ಶಿಫಾರಸು ಮಾಡಿದೆ ಅಷ್ಟೇ. ಕೇಂದ್ರ ವನ್ಯಜೀವಿ ಮಂಡಳಿಗೆ, ಕೇಂದ್ರ ವನ್ಯಜೀವಿ ಮಂಡಳಿಯ ಅನುಮತಿ ಬೇಕು, ಫಾರೆಸ್ಟ್ ಕ್ಲಿಯರೆನ್ಸ್ ಬೇಕು, ಮತ್ತೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಬೇಕು. ಈ 3 ಅನುಮತಿ ಇಲ್ಲದೆ ಈ ಯೋಜನೆ ಮುಂದೆ ಹೋಗೋದಿಲ್ಲ. ಇದಕ್ಕೆ ನಾವು ಈ ಅನುಮತಿಯನ್ನು ಕೊಡಬಾರ್ದು. ಇಷ್ಟು ಮಟ್ಟದ ಹಾನಿ ಮಾಡ್ತಕ್ಕಂಥದ್ದು, ರೈತರ ಜಮೀನನ್ನು ಕಳಿಸೋದು, ಕಬಳತಕ್ಕಂಥದ್ದು, ಅವ್ರನ್ನ ಒಕ್ಕಲಿಸ್ತಕ್ಕಂಥ ಈ ಯೋಜನೆಯನ್ನು ಮಾಡಬೇಡಿ ಅಂತ ಹೇಳಿ 10 ಹಲವು ಮನವಿಯನ್ನ ನಾವು ಈಗಾಗಲೇ ಪತ್ರ ಮುಖೇನ ಕೇಂದ್ರ ಮಂತ್ರಿಗಳಿಗೆ, ಪ್ರಧಾನಮಂತ್ರಿಗಳಿಗೆ, ಕೇಂದ್ರ ಅರಣ್ಯ ಮಂತ್ರಿಗಳಿಗೆ, ಎಲ್ಲ ಸಂಬಂಧಪಟ್ಟ ಇಲಾಖೆಗಳಿಗೆ ಬರೆದಿದ್ದೀವಿ. ಒಂದು 500ರಿಂದ 1,000 ಲೆಟರ್ ಬರೆದಿರ್ಬೋದು ಕಳೆದ 7-8 ವರ್ಷದಿಂದ. ಆದ್ರೆ ಅದಕ್ಕೆ ಯಾವುದಕ್ಕೂ ನಮಗೆ ಸಮರ್ಪಕವಾದ ಉತ್ತರ ಬರಲಿಲ್ಲ ಅಂತಂದ್ರೆ ಈ ಯೋಜನೆಯ ಆಳ ಅಗಲ ಎಷ್ಟಿದೆ ಅಂತ ಹೇಳಿ ನೀವು ಅರ್ಥ ಮಾಡ್ಕೋಬಹುದು. ವಾಟರ್ ಬ್ಯಾಟರಿ ಮೂಲಕ ಮಾಡ್ತೀವಿ ಅಂತ ಹೇಳ್ತಾರೆ KPCL ಅವರು. ಇದಕ್ಕೆ ಪರ್ಯಾಯ ಮಾರ್ಗ ಇದೆ. ಪರ್ಯಾಯ ಮಾರ್ಗ ಇಲ್ಲೇ ಇಲ್ಲಪ್ಪ, ಇದು ಒಂದೇ ಸಹಿ. ಇಲ್ಲಿ ಬೆಂಗಳೂರು ಉಳಿಯೋದಿಲ್ಲ, ವಿಧಾನಸೌಧ ಉಳಿಯೋದಿಲ್ಲ, ಮುಖ್ಯಮಂತ್ರಿ ಕುರ್ಚಿ ಉಳಿಯೋದಿಲ್ಲ, ನಾವು ತ್ಯಾಗ ಮಾಡಕ್ ಸಿದ್ಧ ಇದ್ದೀವಿ. ಆದ್ರೆ ಪರ್ಯಾಯಗಳಿದ್ದಾವೆ. ಪಶ್ಚಿಮ ಘಟ್ಟದ ಒಂದು ಎಲೆಯನ್ನು ನಾಶ ಮಾಡದೆ, ಇಲ್ಲಿನ ಯಾವುದೇ ರೈತರನ್ನ ಒಕ್ಕಲೆಬ್ಬಿಸದೆ, ಇಲ್ಲಿನ ಜಮೀನನ್ನ ಹಾಳು ಮಾಡದೆ, ವನ್ಯಜೀವಿಗಳ ನೆಲೆಯನ್ನು ಹಾಳು ಮಾಡದೆ, ಬೇರೆ ವ್ಯವಸ್ಥೆ, ಪರ್ಯಾಯ ವ್ಯವಸ್ಥೆ ಇವತ್ತು ಇದೆ.
ಏನು ಅಂತಂದ್ರೆ ಅದು ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅಂತ ಹೇಳ್ತಾರೆ. ಏನು ಬೇಡಿಕೆ ಇರುವ ಹೊತ್ತಿನಲ್ಲಿ ಹೆಚ್ಚಿನ ವಿದ್ಯುತ್ ಅನ್ನು ಕೊಡ್ತೀವಲ್ಲ, ಈ ಬ್ಯಾಟ್ರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ ಅನ್ನ ನೀವು ಅಳವಡಿಸಿಕೊಳ್ಳಿ. ಅದನ್ನ ನೀವು ಮಾನ್ಯ ಮುಖ್ಯಮಂತ್ರಿಗಳ ಕಚೇರಿಯ ಪಕ್ಕದಲ್ಲೇ ಇಟ್ಕೋಬಹುದು. ಇವತ್ತು ನಾವು ಮಲೆನಾಡಿನ ರೈತರು, ರೈತ ಸಂಘಗಳು ಇಲ್ಲ ಮುಂದಾದ್ರೂ ಸಹಿತ ದಿನೇಶ್ ಅವರ ನಾಯಕತ್ವದ ಈ ಹೋರಾಟ 15ನೇ ತಾರೀಕಿನವರೆಗೂ ಸಹಿತ ಮುಂದುವರಿಯುತ್ತೆ. ಈ ಯೋಜನೆ ನಿಲ್ಲಲ್ಲಿವರೆಗೂ ಸಹಿತ ಮುಂದಿನ ದಿವಸದಲ್ಲಿ ಹೋರಾಟ ನಡೆಯುತ್ತೆ. ಮುಂದಿನ ದಿವಸದಲ್ಲಿ ಈ ಸರ್ಕಾರ ಈ ಕೆಪ್ಪ ಕಿವುಡ ಸರ್ಕಾರ ಕಿವಿಗೆ ಹಾಕೊಳ್ಳದೆ ಇದ್ರೆ ಮುಂದಿನ ದಿವಸದಲ್ಲಿ ಉಗ್ರವಾದಂತಹ ಹೋರಾಟ ದಿನೇಶ್ ಅವರ ನಾಯಕತ್ವದಲ್ಲಿ, ರೈತ ಸಂಘದ ನಾಯಕತ್ವದಲ್ಲಿ ಜಿಲ್ಲೆಯಲ್ಲಿ, ತಾಲೂಕಿನಲ್ಲಿ ಏನು ಇವತ್ತು ಆ ಭಾಗದಲ್ಲಿ ಏನು ಕಾರ್ಗಲ್ ವ್ಯಾಪ್ತಿಯಲ್ಲೂ ಸಹಿತ ಮುಂದಿನ ದಿವಸದಲ್ಲಿ ಹೋರಾಟ ಸಂಘಟಿತರಾಗ್ತೇವೆ, ಆಗ್ಬೇಕು ಅಂತಕ್ಕಂಥ ವಿನಂತಿನ ಈ ಸಂದರ್ಭದಲ್ಲಿ ಮಾಡ್ತೇವೆ. ಈ ಅವೈಜ್ಞಾನಿಕವಾದಂತ ಯೋಜನೆ ಲಾಭ ಇಲ್ಲದೆ, ಸರ್ಕಾರಕ್ಕೆ ಯಾವುದೇ ಲಾಭ ಇಲ್ಲದೆ ಇರತಕ್ಕಂಥದ್ದು, ಇದು ಬರೇ ಚುನಾಯಿತ ಪ್ರತಿನಿಧಿಗಳು ಹಣ ಮಾಡ್ಕೊಳ್ಳೋದಕ್ಕೆ, ದುಡ್ಡು ಮಾಡ್ಕೊಳ್ಳೋದಕ್ಕೆ ಮಾಡಿರ್ತಕ್ಕಂಥ ಯೋಜನೆ. ಚುನಾಯಿತ ಪ್ರತಿನಿಧಿಗಳು ಹಣ ಮಾಡ್ಕೊಳ್ಳೋದಕ್ಕೆ, ಅಧಿಕಾರಿಗಳು ಹಣ ಮಾಡ್ಕೊಳ್ಳೋದಕ್ಕೆ ಮಾಡಿರ್ತಕ್ಕಂಥ ಯೋಜನೆ. ಇಲ್ಲದೆ ಇದ್ರೆ 800 ಕೋಟಿ ಯಾಕೆ ಕೊಟ್ರು, ಹೇಗ್ ಕೊಟ್ರು? ₹1 ಕೆಲಸನೇ ಆಗ್ದೇನೆ, ಕೆಲಸ ಆಗಿದೆಯಾ? ₹1 ಕೆಲಸ ಆಗ್ದೇನೆ 1 ವರ್ಷ ಮುಂಚೆ, ಇನ್ನೂ 1 ವರ್ಷ ಆಗೋಗಿದೆ ಈಗ ಹಣ ಕೊಟ್ಟು. ಹಾಗಾದ್ರೆ ಹಣ ಎಲ್ಲಿ ಹೋಯ್ತು? ಎಲ್ಲಿದೆ ಹಣ? ಸರ್ಕಾರದಿಂದ ರಿಲೀಸ್ ಆದ ಹಣ ಯಾರ್ಯಾರ ಜೋಬ್ ಸೇರ್ತು, ಯಾರ್ಯಾರ ಜೋಬ್ ಸೇರಿದೆ ಅನ್ನೋದು ಈ ತಾಲೂಕಿನ ಜನರಿಗೆ ಮುಂದಿನ ದಿವಸದಲ್ಲಿ ಗೊತ್ತಾಗಬೇಕಾಗಿದೆ. ಗೊತ್ತಾಗುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೇನೆ. ಮಾನ್ಯ ನಮ್ಮ ಮಂತ್ರಿಗಳಿದ್ದಾರೆ, ಜಿಲ್ಲೆಯ ಮಂತ್ರಿಗಳಿದ್ದಾರೆ, ಅವರು ಇದರ ಬಗ್ಗೆ ತೀರ್ಮಾನ ತಗೋಬೇಕು. ತೀರ್ಮಾನ ತಗೊಂಡು ಇದು ಯಾಕೆ ಹಾನಿಯಾಗುತ್ತೆ, ಪರಿಸರಕ್ಕೆ ಹಾನಿಯಾಗುತ್ತೆ, ರೈತರಿಗೆ ಹಾನಿಯಾಗುತ್ತೆ, ಜೊತೆಗೆ ಇದರಿಂದ ಯಾವ ಲಾಭನೂ ಇಲ್ಲ ಅಂತಕ್ಕಂಥದ್ದು ಮಾನ್ಯ ಮಂತ್ರಿಗಳು ಸಹಿತ ಮನಗಾಣಬೇಕು. ಜೊತೆಗೆ ಹೇಗ್ ನನಗೆ ಗೊತ್ತಿಲ್ಲಪ್ಪ, ಇದು ಕೇಂದ್ರದ ಪರಿಸರ ಇಲಾಖೆ ಎಲ್ಲೋ ಒಂದ್ ಕಡೆ ಅವಕಾಶನ ಮಾಡಿಕೊಡಬಾರ್ದು. ಹಾಗಾಗಿ ಕಾನೂನು ರೀತಿಯಲ್ಲಿ ಯಾವ ರೀತಿಯಲ್ಲಿ ಹೋರಾಟ ಮಾಡೋದಕ್ಕೆ ಅಖಿಲೇಶ್ ಸಿದ್ದವರಿಗೆ ಗೊತ್ತು. ಇನ್ನೂ ಅವಕಾಶಗಳಿದ್ದಾವೆ. ಆ ಅವಕಾಶವೂ ಸಹಿತ ಬಳಸ್ಕೊಳ್ಳಕ್ಕೆ ಅವಕಾಶ ಇದ್ರೆ ಮಾಡೋಣ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಈಗಾಗಲೇ ನಾವೆಲ್ಲ ಮಡೆನೂರು ಡ್ಯಾಮ್ ಅಲ್ಲಿ ಮುಳುಗಡೆ ಆದವರು, ನಾವು 2ನೇ ಶರಾವತಿಲೂ ಮುಳುಗಡೆ ಆದವರು, 2 ಸಲ ನಾವು ಮುಳುಗಡೆ ಆಗಿದ್ವಿ. ಕೆಲವರು 3-4 ಸಲ ಮುಳುಗಡೆ ಆದವರು ಇದ್ದಾರೆ. ಸಾವೆ ಹಕ್ಲು, ಆಮೇಲೆ ಚಕ್ರ, ವರಾಹಿ, ಈ ರೀತಿ ಒಂದೇ ಶರಾವತಿ ಕೊಳದಲ್ಲಿ 3-4 ಸಲ ಮುಳುಗಡೆಯಾಗಿ ಅವ್ರಿಗೆ ಯಾವುದೇ ರೀತಿಯ ಪುನರ್ವಸತಿನೇ ಸಿಗ್ಲಿಲ್ಲ. ಇಲ್ಲಿವರೆಗೆ ಪುನರ್ವಸತಿನೇ ಸಿಗ್ಲಿಲ್ಲ. 2017ರಲ್ಲಿ ಕಸ್ತೂರಿ ದಿನೇಶಣ್ಣ ಹೇಳ್ತೀನಿ, ಕಸ್ತೂರಿ ರಂಗನ್ ವರದಿ, ರಮಾನಾಥ್ ರೈ ಅವರು ನಾವು ಪಾದಯಾತ್ರೆ ಮಾಡಿದ್ವಿ ಎಲ್ಲಿಂದ, ಕುಂಬ್ರಿಯಿಂದ ಸಾಗರದವರೆಗೆ ನಮ್ಮದೇ ರೈತ ಸಂಘದಲ್ಲಿ. ತಾಲೂಕ್ ಪಂಚಾಯತ್ ಮತ್ತೊಂದು ದುಡ್ಡು ಹೊಡೆಯ ಯೋಜನೆ ಪ್ರಾರಂಭಗೊಳಿಸಿದ್ರಲ್ಲ, ಇದನ್ನ ನಾವಿವತ್ತು ವಿರೋಧಿಸ್ತಾ ಇದ್ದೀವಿ. ಯಾವ ಕಾರಣದಿಂದಲೂ ಸಹಿತ ಶರಾವತಿಯಿಂದ ಬೆಂಗಳೂರಿಗೆ ನೀರು ತಗೊಂಡು ಕೊಡೋದಿಲ್ಲ, ಬೆಂಗಳೂರಿಗೂ ನೀರು ಹೋಗೋದಿಲ್ಲ. ಜೊತೆಗೆ ಈ ಯೋಜನೆ ಇದೆಯಲ್ಲ, ಅವೈಜ್ಞಾನಿಕ ಯೋಜನೆ, 2000 ಮೆಗಾವ್ಯಾಟ್ ಅನ್ನ ಏನೋ ಉತ್ಪಾದನೆ ಮಾಡೋದಕ್ಕೆ 2500 ಮೆಗಾವ್ಯಾಟ್ ಅನ್ನ ಖರ್ಚು ಮಾಡೋ ಯೋಜನೆ ಇದೆಯಲ್ಲ, ಹಣ ಎಷ್ಟು ಖರ್ಚಾಗುತ್ತೆ? 15,000 ಕೋಟಿ. ನಮ್ಮ ತೆರಿಗೆ ಹಣನ ಈ ರೀತಿ ದುರುಪಯೋಗ ಆಗೋದಕ್ಕೆ ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನ ಮಲೆನಾಡಿನಲ್ಲಿ ಶರಾವತಿಗೆ ಅನೇಕ ಡ್ಯಾಮ್ಗಳನ್ನ ನಿರ್ಮಾಣ ಮಾಡಿ ಮಲೆನಾಡಿಗರ ಬದುಕನ್ನ ಮುಳುಗಿಸಿ ಸಾಕಷ್ಟು ಯೋಜನೆಗಳನ್ನ ಸರ್ಕಾರ ನಡೆಸಿದೆ. ಆ ಮೂಲಕ ಮಲೆನಾಡಿಗರು ಈ ನಾಡಿಗೆ ಅನೇಕ ಕೊಡುಗೆಗಳನ್ನ ಕೊಡ್ಕೊಳ್ತಾ ಬಂದಿದ್ದಾರೆ. ತಮ್ಮ ಬದುಕು ಮುಳುಗಿದ್ರು ಕೂಡ ಅನೇಕ ಕೊಡುಗೆಗಳನ್ನ ಕೊಡ್ಕೊಂತ ಬಂದಿದ್ದಾರೆ. ಇವತ್ತು ಮತ್ತೊಂದು ಮಾರಕವಾದ ಯೋಜನೆ, ಪರಿಸರಕ್ಕೂ ಮಾರಕ, ರೈತರಿಗೂ ಮಾರಕ, ಸಾರ್ವಜನಿಕರಿಗೂ ಮಾರಕವಾದಂತಹ ಯೋಜನೆ ಯಾವ್ದಾದ್ರು ಇದ್ರೆ ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ.
ಇದನ್ನ ವಿರೋಧಿಸಿ ಅಲ್ಲಲ್ಲೇ ಸಾರ್ವಜನಿಕರ ಅಭಿಪ್ರಾಯಗಳು ಹೋಗ್ತಾ ಇದ್ವು ಸಾಮಾಜಿಕ ಜಾಲತಾಣ ಮುಖಾಂತರ ಬೇರೆ ಬೇರೆ ಕಡೆಯಲ್ಲಿ. ಆದ್ರೆ ಒಂದು ಹೋರಾಟಕ್ಕೆ ವೇದಿಕೆಯನ್ನು ಸಜ್ಜುಗೊಳಿಸಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಹೋರಾಟಕ್ಕೆ ಕರೆ ನೀಡಿದ್ದೇವೆ. ಇದು ರೈತರ ಆರಂಭ ಮಾಡಿದ್ರು ಕೂಡ ಮುಂದಿನ ದಿನಗಳಲ್ಲಿ ಸಾರ್ವಜನಿಕ ಹೋರಾಟವಾಗಿ, ಜನಪರ ಹೋರಾಟವಾಗಿ, ರೈತರ ಹೋರಾಟವಾಗಿ, ಪರಿಸರ ಪ್ರೇಮಿಗಳ ಪರಿಸರ ವಾದಿಗಳ ಹೋರಾಟವಾಗಿ ಮಾತನಾಡಲಿಕ್ಕೆ 2 ಮಾತಿನ ಮಾತನಾಡ್ತಾರೆ. ಬಹಳ ಸಂತೋಷ. ನಾಯಕರು ಬಂದು ಚಾಲನೆ ನೀಡಿದ್ದಾರೆ, ಬಹಳ ದೊಡ್ಡ ಶಕ್ತಿ ತುಂಬಿದ್ದಾರೆ ಈ ಹೋರಾಟಕ್ಕೆ. ಖಂಡಿತ ಈ ಹೋರಾಟ ನಿಲ್ಲೋದಿಲ್ಲ. ವ್ಯಾಪಕವಾಗಿ ಜ್ವಾಲೆಯಾಗಿ ಹಬ್ಬಕ್ಕೆ ರಾಜ್ಯದ ಮೂಲೆಯಲ್ಲೂ ಕೂಡ ಈ ಅವೈಜ್ಞಾನಿಕ ಹೋರಾಟದ ವಿರುದ್ಧ ಜೋರು ಎತ್ತಲಿಕ್ಕೆ ನಾಯಕರು ರೆಡಿ ಇದ್ದಾರೆ, ಬರ್ತಾರೆ ಅವರು ಕೂಡ. ಈಗಾಗಲೇ ಸಾಕಷ್ಟು ಜನರಿಗೆ ನಾನು ವಿಷಯ ಹೇಳ್ತಾ ಬರುವಾಗ ಇವರಿಗೆ ಏನಾಗಿದೆ, ಇವರಿಗೆ ಏನದ್ರಿಂದ ಸಮಸ್ಯೆ, ಬಹಳಷ್ಟು ಅಭಿಪ್ರಾಯಗಳು ಬರ್ತವೆ. ನನಗೆ ಎಲ್ಲ ಸಾಕಷ್ಟು ಜನರು ಕೂಡ ಇದೇ ರೀತಿ ಹೇಳ್ತಾರೆ. ಯಾಕೆ ಮಾಡಬಾರ್ದು ಅಥವಾ ಈ ಹೋಮ್ ಸ್ಟೋರೇಜ್ ಯೋಜನೆಯಿಂದ ಏನು ಅಂತ ಅನೇಕರು ತಿಳ್ಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ, ತಿಳ್ಕೊಳ್ಳೋಕೆ ಗೋಜಿಗೂ ಹೋಗಲಿಲ್ಲ. ಈಗಾಗಲೇ ಉತ್ಪಾದನೆ ಆಗಿ ವಿದ್ಯುತ್ ಉತ್ಪನ್ನ ಆಗಿ ಅದು ಹೋಗ್ತಾ ಇರ್ತಕ್ಕಂಥ ನೀರಿಲ್ಲ. ಮತ್ತೆ ಮೇಲೆತ್ತಕ್ಕಂಥದ್ದು ಅಂದ್ರೆ ಸುಮಾರು 8 ಕಿಲೋಮೀಟರ್ ಇಂದ ವಾಪಸ್ ತರ್ತಕ್ಕಂಥದ್ದು, ಅದು 10 ಕಿಲೋಮೀಟರ್ ನೆಲದ ಒಳಗೆ ಕೆಳಗಡೆ, 10 ಕಿಲೋಮೀಟರ್ ಕೆಳಗಡೆ, ಹಾಗೆ ಅಡ್ಡ 7 ಕಿಲೋಮೀಟರ್ ಸುರಂಗ ಮಾರ್ಗವನ್ನ ಹೊರಿತಾರೆ. 7 ಕಿಲೋಮೀಟರ್ ಸುರಂಗ ಮಾರ್ಗ ನಾವು ನೀವು ನುಗ್ಗಿ ಹೋಗುವಂತದ್ದಲ್ಲ. 100 ಅಡಿ ವ್ಯಾಸದ್ದು, ಸುಮಾರು 10 ಲಾರಿಗಳು ಒಟ್ಟಿಗೆ ಹೋಗುವಂತ ಅಷ್ಟು ದೊಡ್ಡ ಇವತ್ತು ಟನಲ್ ಅನ್ನ ಸುರಂಗ ಮಾರ್ಗವನ್ನ ಕೊಡುವ ಅದನ್ನು ಕೊಡಲಿಕ್ಕೆ ಹಾಗೂ 1,600 ಮೆಗಾವಾಟ್ ಉತ್ಪಾದನೆ ಆಗ್ತಾ ಇದೆ. ಈಗ ಹೊಸ 2,000 ಮೆಗಾವಾಟ್ ಉತ್ಪಾದನೆ ಆದ್ರೆ ಇವರಿಗೆ ಮಾರ ಅಲ್ಲೆಲ್ಲೋ ಆಗ್ತಾ ಇದೆ ಅಂತ ನಾನು ಸಾಕಷ್ಟು ಜನರಿಗೆ ಹೇಳ್ತಾ ಬಂದಿದ್ದೀನಿ. ಈಗ ಆಗಿರೋ ವಿದ್ಯುತ್ ಉತ್ಪಾದನೆ ಆಗಿರೋ ವಿದ್ಯುತ್ ಪ್ರಸರಣ ಮಾಡ್ಲಿಕ್ಕೆ ಎಲ್ಲಾ ಕಡೆ ಲೈನ್ ಹಾಕೊಂಡು ಹೋಗಿದ್ದಾರೆ. ನಾನು ಚಿಕ್ಕ ಹುಡುಗರಾಗಿದ್ದಾಗಲೂ ಕೂಡ ಒಂದು ಲೈನ್ ಹೋಯ್ತು ನಮ್ಮದೇ ಜಮೀನಲ್ಲಿ, ಆಲ್ರೆಡಿ 2 ಹೋಗಿದ್ವು. ಮತ್ತೆ ಅವಾಗ ನಮ್ಮ ಭಾಗದಲ್ಲಿ ಅಡಿಕೆ ಬೆಳೆ ಇರಲಿಲ್ಲ, ನಮ್ಮದೇ ಬಹಳ ಕಡಿಮೆ ಇತ್ತು, ಬಹಳ ಅಂದ್ರೆ ಬೆಳವಣಿಗೆ ಮುಂದೆ. ನಮ್ಮಲ್ಲೆಲ್ಲ ಯಾರು ವ್ಯವಸ್ಥೆ ಇಲ್ಲ, ಏನೋ ಹಾಕೊಂಡು ಹೋಗಿದ್ದಾರೆ ಬಿಡುತ್ತೆ. ಯಾಕಂದ್ರೆ ಅದ್ರ ಕೆಳಗಡೆ ಹುಟ್ಟಿ ಮಾಡಿ ನಾಟಿ ಮಾಡೋದು, ಬಿತ್ತನೆ ಮಾಡೋದು. ಇವಾಗ 90% ಜನ ದೀರ್ಘಾವಧಿ ಮನೆ ಅಡಿಕೆ, ತೆಂಗು, ಬಾಳೆಹಣ್ಣು ಹಾಕೊಂಡಿದ್ದಾರೆ. ಈ ಯೋಜನೆ ಆದ ಮೇಲೆ ಅವ್ರಿಗೆ ಮತ್ತೊಂದು ಟಿಪ್ಪರ್ ತಯಾರು ಮಾಡ್ತಾರೆ ಲೈನ್ಗಳಿಗೆ ಪ್ರಸರಣ ಮಾಡೋದು. ಈಗ ಅದರದ್ದು ಯೋಜನೆ ಇಲ್ಲ. ಯಾಕಂದ್ರೆ ನಮ್ಮ ಜನಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ, ಒಂದ್ 5-6 ಮನೆ ಹೋಗ್ತವೆ ಅಷ್ಟೇ, ರೈತ ಯಾರಲ್ಲ ಅವ್ರು ಒಪ್ಕೊಂಡಿದ್ದಾರೆ, ಅವ್ರಿಗೆ ಬೇರೆ ಪರ್ಯಾಯವಾಗಿ ಏನೋ ಮಾಡಿದ್ದೀವಿ ಅಂತ ಹೇಳಿ ಅವರು ಕೂಡ ಬಂದಿದ್ದಾರೆ. ಆ ಸಂತೋಷರು ಬಂದಿದ್ದಾರೆ. ನಿಮ್ಮ ಮನೆ ಹಾಳಾಗೋಗ, ನಿಮ್ಮ ಖಜಾನೆ ತುಂಬಿಕೊಳ್ಳಕ್ಕೆ ಯಾರನ್ನು ಬೇಕಾದ್ರೂ ತಲೆ ಹಿಡಿಯಕೊಂಡಿದ್ದೀರಿ. ನಾಚಿಕೆ ಆಗೋದು ನಿಮಗೆ. ಬರ್ತಾರೆ, ನಾವು ಕೆಲವರಿಗೆ ಅರ್ಥ ಆಗಿ ಕೆಲವು ಮೇಲ್ಮೇಲು ಪಾಯಿಂಟ್ಸ್ ಅಷ್ಟೇ ಹೇಳ್ತಾ ಇದ್ದೀವಿ. ಇದು ಆವಾಗಿ ಅಧ್ಯಯನ ಮಾಡಿದ್ರು ಬರ್ತಾರೆ, ನಿಮ್ಮ ಮುಖಕ್ಕೆ ಮಂಗಳಾರತಿ ಎದ್ದುತ್ತಾರೆ. ನಾಳೆಯಿಂದ ನಿರಂತರವಾಗಿ ಬರ್ತಾರೆ. ಇವತ್ತೇನೋ ನೀವು ಬಹಳ ದೊಡ್ಡ ಪ್ರಯತ್ನ ಮಾಡಿರ್ಬೋದು, ಹೋರಾಡುವ ಯಾವತ್ತೂ ನಿಲ್ಲೋದಿಲ್ಲ. ಹೋರಾಟಗಳು ಯಾವತ್ತೂ ಯಾರನ್ನು ಕೂಡ ಕಾಲೆಳೆದು ನಿಲ್ಸಕ್ಕೆ ಸಾಧ್ಯನೇ ಇಲ್ಲ. ಅದು ಹೋರಾಟಗಾರ ಕೈಗೆತ್ಕೊಂಡಾಗ. ನಿಜವಾದ ಹೋರಾಟಗಾರರು ಬೀದಿಗಿಳಿದ್ರೆ ನೀವು ಯಾವ ಕಾರಣಕ್ಕೂ ನಿಮ್ಮ ಅವಶ್ಯಕತೆಗೆ ಒಳಗಾಗೋದಿಲ್ಲ, ನಿಮ್ಮ ಯಾವ ಹೆದರಿಕೆ ಬೆದರಿಕೆಗಳಿಗೂ ಜಗೋದಿಲ್ಲ. ಇವತ್ತು ಒಂದು ಜ್ವಾಲೆಯಾಗಿ ಹೋರಾಟ ರಾಜ್ಯದ ಮೂಲೆಯಲ್ಲಿ ವ್ಯಾಪಿಸಿ ನಿಮ್ಮ ಸೂಟ್ ಹಾಕುತ್ತೆ. ನಿಮಗೆ ಅವೈಜ್ಞಾನಿಕ ಯೋಜನೆ ಏನು ಪಂಪ್ ಸ್ಟೋರೇಜ್ ಯೋಜನೆಯನ್ನ ನಾವು ಇವತ್ತೇ ಶ್ರಮ ಮಾಡಿದ್ದೀವಿ. ಅಂದ್ರೆ ಖಂಡಿತ ಈ ಹೋರಾಟದಿಂದ ಆ ಯೋಜನೆಯನ್ನ ನಿಲ್ಲಿಸ್ತೇವೆ ಅನ್ನೋ ಶಬ್ದ ಮಾಡ್ತೀವಿ. ನಿಲ್ಲಿಸ್ತೀವಿ. ಹಾಗಾಗಿ ರಾಜ್ಯದ ಮೂಲೆಯಿಂದ ನಾಯಕರು ಬಂದೇ ಬರ್ತಾರೆ. ಇವತ್ತು ಕೂಡ ನಮ್ಮ ರೈತ ನಾಯಕರು ಬೆಳಗಾವಿಯಲ್ಲಿ ಇದೇ ವಿಚಾರದಲ್ಲಿ ಧರಣಿ ಆರಂಭ ಆದ ತಕ್ಷಣವೇ ಸಿಎಂ ಜೊತೆ ಚರ್ಚೆ ಮಾಡ್ತಾರೆ. ಇವತ್ತು ಈ ವಿಚಾರವನ್ನು ಅರ್ಧ ಗಂಟೆ ಸಭೆಗೆ ಚರ್ಚೆಗೆ ಅವಕಾಶವನ್ನ ಪಡ್ಕೊಂಡಿದ್ದಾರೆ. ಖಂಡಿತ ಈ ಯೋಜನೆ ಏನಾದ್ರು ಆದ್ರೆ ನಮ್ಮ ಜಿಲ್ಲೆಯ ಆರ್ಥಿಕತೆ, ಮಲೆನಾಡಿನ ಪಶ್ಚಿಮ ಘಟ್ಟದ ಸೂಕ್ಷ್ಮ ಪ್ರದೇಶ ಎಲ್ಲರಿಗೂ ಕೂಡ ಗಂಡಾಂತರ ಇದೆ. ನಾವು ಯಾವೇ ಕೂಡ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಭವಿಷ್ಯದ ನಮ್ಮ ಪೀಳಿಗೆ ಕೂಡ ಬಹಳ ದೊಡ್ಡ ಗಂಡಾಂತರಕ್ಕೆ ಒಳಗಾಗ್ತದೆ. ಬಹಳ ದೊಡ್ಡ ಮಾರಕಾತೆಯ ಅದರ ಭೀಕರತೆಯನ್ನು ನಾವು ಅನುಭವಿಸಲೇಬೇಕಾಗ್ತದೆ. ಹಾಗಾಗಿ ಸಂಪೂರ್ಣವಾಗಿ ಇದನ್ನ ಅಧ್ಯಯನ ಮಾಡಿರ್ತಕ್ಕಂಥ ಅನೇಕ ತಜ್ಞರಿದ್ದಾರೆ, ವಿಜ್ಞಾನಿಗಳು ಬರ್ತಾರೆ, ಪರಿಸರ ವಾದಿಗಳಿದ್ದಾರೆ, ಅನೇಕರು ಬರ್ತಾರೆ. ಎಲ್ಲರೂ ಕೂಡ ದಿನನಿತ್ಯ ಅವರ ಅಭಿಪ್ರಾಯಗಳನ್ನ ಹಂಚ್ಕೊಳ್ತಾರೆ. ತಾವೆಲ್ಲರೂ ಕೂಡ ಜಾಗೃತರಾಗಬೇಕು. ಯಾವ ನಾಯಕನೂ ಬರೋದಿಲ್ಲ, ಯಾವ ಬಾಸು ಬರೋದಿಲ್ಲ.
ನಿಮ್ಮ ತೋಟ ಕಡಿಬೇಕಾದ್ರೆ AC ನೋಟಿಸ್ ಕೊಟ್ಟಾಗಲೇ ನಿಮಗೆ ಗೊತ್ತಾಗೋದು ನಿಮ್ಮ ಜಮೀನಲ್ಲಿ ಲೈನ್ ಹೋಗ್ತದೆ ಅಂತ, ಅಲ್ಲಿವರೆಗೆ ನಿಮಗೆ ಗೊತ್ತಾಗೋದಿಲ್ಲ. ಯಾಕಂದ್ರೆ ಉದಾಹರಣೆ ಸಾಗರದಲ್ಲೇ ಸಣ್ಣ ಸಣ್ಣ ಗ್ರಿಡ್ ಇಂದ ವಿದ್ಯುತ್. ರಾಜ್ಯ ಸರ್ಕಾರ ಬ್ರಾಹ್ಮಣಾಭಿವೃದ್ಧಿ ಮಂಡಳಿ ಮೂಲಕ ಬ್ರಾಹ್ಮಣ ಸಮುದಾಯಕ್ಕೆ ಅನೇಕ ಸೌಲಭ್ಯಗಳನ್ನು ನೀಡುತ್ತಿದೆ. ಸಮುದಾಯದವರು ಸೌಲಭ್ಯ ಪಡೆಯಲು ಹಿಂದೇಟು ಹಾಕಬಾರದು ಎಂದು ಕರ್ನಾಟಕ ರಾಜ್ಯ ಬ್ರಾಹ್ಮಣಾಭಿವೃದ್ಧಿ ಮಂಡಳಿ ನಿರ್ದೇಶಕ PM ಮಾಲ್ತೇಶ್ ತಿಳಿಸಿದರು. ಸಾಗರದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಶನಿವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡುತ್ತಿದ್ದರು. ಗೋಷ್ಠಿಯಲ್ಲಿ ಮಾಸನಂಜುಂಡಸ್ವಾಮಿ, ಚೂಡಾಮಣಿ ರಾಮಚಂದ್ರ, ನಾರಾಯಣಮೂರ್ತಿ ಕಾನ್ಗೋಡ್, IV ಹೆಗಡೆ, ನವೀನ್ ಜೋಯ್ಸ್, ಬದರಿನಾಥ್, ವಿನಾಯಕ್ ಜೋಯ್ಸ್, ಗೋಪಿ ದೀಕ್ಷಿತ್, ವೆಂಕಟೇಶ್, RS ಹೆಗಡೆ, ನೇತ್ರ ಉಡುಪ, ವಿನೋದ, ಪುಷ್ಪ, ನಿರ್ಮಲಾ, ವೆಂಕಟೇಶ್ ಇನ್ನಿತರರು ಹಾಜರಿದ್ದರು. ಈ ದಿನದ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಮ ಒಂದು ಬ್ರಾಹ್ಮಣ ಅಭಿವೃದ್ಧಿ ನಿಗಮದಿಂದ ಹಲವಾರು ಯೋಜನೆಗಳಿದ್ದಾವೆ. ಆದ್ರೆ ಅದರಲ್ಲಿ ಪ್ರಮುಖವಾದಂಥದ್ದು ಮತ್ತೆ ಕೊನೆಯ ದಿನಾಂಕ ಹತ್ತಿರವಾದಂಥದ್ದು ಒಂದು 2 ಸೌಲಭ್ಯಗಳ ಬಗ್ಗೆ ಹೆಚ್ಚಿನ ಅರ್ಜಿ ಹಾಕಬೇಕು ಅಂತ ನಮ್ಮ ವಿಪ್ರ ಬಾಂಧವರಲ್ಲಿ ಕೇಳ್ಕೊಳ್ತೀವಿ. ಆಮೇಲೆ ನೋಡಿ, ಪ್ರತಿ ಬಾರಿಯೂ ನಾವು ಅರ್ಜಿ ಹಾಕೋದ್ರಲ್ಲಿ ಹಿಂದುಳಿತಾ ಇದ್ದೀವಿ. ದಯಮಾಡಿ ನಮ್ಮ ವಿಪ್ರ ಬಾಂಧವರು ಸಂಕೋಚವನ್ನು ಬಿಡಬೇಕು. ಇದರಲ್ಲಿ ಸ್ವಾಭಿಮಾನ ಆಗ್ಲಿ, ದಯಮಾಡಿ ಯಾರು ಸಂಕೋಚ ಇಲ್ಲದೆ ನಿಮ್ಮ ತೆರಿಗೆನ ನೀವು ಸರ್ಕಾರ ಕಟ್ಟಿರ್ತಕ್ಕಂಥದ್ದು ನೀವು ಮತ್ತೆ ಅದನ್ನ ಒಂದು ಸಹಾಯ ರೂಪದಲ್ಲಿ ತಗೋತಾ ಇದ್ದೀರಿ. ಯಾವುದೇ ಇದರಲ್ಲಿ ಅನುಮಾನ ಬೇಡ. ಮತ್ತೆ ಇದರಲ್ಲಿ ಯಾರು ಮಧ್ಯವರ್ತಿಗಳಿಲ್ಲ. ನೀವೇನು ಆನ್ಲೈನ್ ಅಲ್ಲಿ ಅರ್ಜಿ ಹಾಕ್ತೀರಿ, ನಿಮಗೆ ಆನ್ಲೈನ್ ಅಲ್ಲಿ ಹಣ ವರ್ಗಾವಣೆ ಆಗೋದಿರ್ಬೋದು, ಸ್ಕಾಲರ್ಶಿಪ್ ಪ್ರತಿಯೊಂದು ಕೂಡ ಆನ್ಲೈನ್ ಮುಖಾಂತರನೇ ಆಗೋದು. ಇಲ್ಲಿ ಯಾರು ಮಧ್ಯವರ್ತಿಗಳಿಲ್ಲ. ಸರ್ಕಾರದ ಯೋಜನೆಗೆ ನಮ್ಮ ವಿಪ್ರ ಬಾಂಧವರಿಗೆ ಕೇವಲ ನನ್ನ ಬ್ರಿಡ್ಜ್ ಮಾತ್ರ. ಅಲ್ಲಿ ಕೊಡ್ತಕ್ಕಂತ ಮಾಹಿತಿಗಳನ್ನು ಜನರಿಗೆ ತಲುಪಿಸೋದು, ಜನರನ್ನ ಒಂದು ಅರ್ಜಿ ಹಾಕೋಕೆ ಏನ್ ಬೇಕೋ ಎಜುಕೇಟ್ ಮಾಡ್ಬೇಕು ಅಂತ ನಮ್ಮ ನಾಯಕರೊಡನೆ ಚರ್ಚೆ ಮಾಡಿ ಜನಗಳಿಗೆ ಮಾಹಿತಿ ತಲುಪಿಸೋದು ಅಷ್ಟೇ ನನ್ನ ಕೆಲಸ. ಆದ್ರೆ ಈ ಬಾರಿ ಸಾಗರದಲ್ಲಿ ದಾಖಲೆಯ ಅರ್ಜಿಗಳು ಬರಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಅದರಲ್ಲಿ ಕರ್ನಾಟಕ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಅನುಷ್ಠಾನಗೊಂಡಿರ್ತಕ್ಕಂಥ ಸಾಂದೀಪಿನಿ ಶಿಷ್ಯ ವೇತನ ಅಂತ ಇದೆ. ಸಾಂದೀಪಿನಿ ಶಿಷ್ಯ ವೇತನ ಏನಂದ್ರೆ, PUC ಇಂದ ಹಿಡಿದು ಡಿಗ್ರಿವರೆಗೆ ಓದ್ತಕ್ಕಂಥ ಒಬ್ಬ ವಿದ್ಯಾರ್ಥಿಗೆ 15,000 ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ಕೊಡ್ತೇವೆ ನಾವು, PUC ಇಂದ ಡಿಗ್ರಿಯವರೆಗೆ. ಅದಕ್ಕೆ ಏನಪ್ಪಾ ಅಂತಂದ್ರೆ EWS ಸರ್ಟಿಫಿಕೇಟ್ ಕಂಪಲ್ಸರಿ ಆಗಿರುತ್ತೆ. ನೀವು ಕೆಲವು ಕಡೆ EWS ಮಾಡ್ಸೋದು ಹೇಗೆ ಗೊತ್ತಿಲ್ಲ ಹೀಗೆ ಅಂತೆಲ್ಲ ಕೆಲವು ಫೋನ್ ಮಾಡಿ ಹೇಳಿದ್ರು, ಕೆಲವು ಜನ ಹಿಂಗೆ ಕೇಳಿ ಗೊತ್ತಿಲ್ಲದೆ ಇರುವಂತವರಿಗೆ ಒಂದು ನಿಮ್ಗೆ ಯಾವುದೇ ತಹಸೀಲ್ದಾರ್ ಆಫೀಸಿಗೆ ಹೋಗಿ ಬೇಕಾಗಿರುವಂತ ಡಾಕ್ಯುಮೆಂಟ್ ಏನೋ ಒಂದು ಸ್ಕೂಲ್ TC, ಒಂದು ಆಧಾರ್ ಕಾರ್ಡ್, ಒಂದು ಪಾನ್ ಕಾರ್ಡ್, ಇಷ್ಟನ್ನ ತಗೊಂಡೋಗಿ ನೀವು EWS ಅಪ್ಲೈ ಮಾಡಬಹುದು ಸರ್ಟಿಫಿಕೇಟ್ಗೆ. ಆದ್ರೆ ನಿಮಗೆ ಅಲ್ಲಿ ಕೆಲವು ಸರ್ವರ್ ಸಮಸ್ಯೆ ಏನಾರು ಇದ್ರೆ ಆನ್ಲೈನ್ ಅಲ್ಲಿ ಹೊರಗಡೆ ಆನ್ಲೈನ್ ಸೆಂಟರ್ಸ್ ಅಲ್ಲಿ ಕೂಡ ಮಾಡಬಹುದು. ಅರ್ಜಿ ಹಾಕಿ, ಅರ್ಜಿ ಬಂದ ನಂತರ EWS ಸರ್ಟಿಫಿಕೇಟ್ ಜೊತೆಗೆ ಒಂದು ಆಧಾರ್ ಕಾರ್ಡ್ ಮೂಲಕ ನೀವು ಯಾವ್ದು ಯೋಜನೆಗೆ ಹಾಕ್ತಾ ಇದ್ದೀರಾ ಆ ಯೋಜನೆಯನ್ನು ನಮೂದು ಮಾಡಿ ಅರ್ಜಿ ಸಲ್ಲಿಸಬೇಕಾಗತ್ತೆ. ಆಮೇಲೆ ಮತ್ತೆ ಇಂಜಿನಿಯರಿಂಗ್ಗೆ ಮೆಡಿಕಲ್ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮಲ್ಲಿ ಒಂದು ಪ್ರೋತ್ಸಾಹವನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ. ಅದು ಸಹ ನಿಮಗೆ ಏನಂದ್ರೆ, ಈ ಯೋಜನೆಯಲ್ಲಿ ಸರ್ಕಾರಿ ಶುಲ್ಕ ಏನಿರುತ್ತೆ ಅದರ 2/3 ಭಾಗದಷ್ಟು ಮಾತ್ರ ಸರ್ಕಾರದ ಶುಲ್ಕ, ಅದರ 2/3 ಭಾಗದಷ್ಟು ಮಾತ್ರ ಪ್ರೋತ್ಸಾಹ ಧನವನ್ನು ಕೊಡ್ತೇವೆ. ಅದರಲ್ಲಿ ಕಾಮಿಟ್ಗೆ ಮತ್ತೆ ಮ್ಯಾನೇಜ್ಮೆಂಟ್ ಸೀಟು ಒಳಗೊಂಡಿರಲ್ಲ, ಅದನ್ನು ಹೊರತುಪಡಿಸಿ ಆಮೇಲೆ ಈ ಸಾಂದೀಪಿನಿ ಶಿಷ್ಯ ವೇತನಕ್ಕೆ ಏನಪ್ಪಾ ಅಂತಂದ್ರೆ 30ನೇ ತಾರೀಕು 11ನೇ ತಿಂಗಳು 30ನೇ ತಾರೀಕು ನವೆಂಬರ್ ಕೊನೆ ದಿನಾಂಕ ಆಗಿರುತ್ತೆ. ದಯಮಾಡಿ ಇದರಿಂದ ಯೋಜನೆಯ ಸದುಪಯೋಗವನ್ನು ಎಲ್ಲರೂ ಪಡ್ಕೋಬೇಕು. ತಾವು ಪತ್ರಿಕಾ ಮಾಧ್ಯಮದವರು ಸ್ನೇಹಿತರು ದಯಮಾಡಿ ಇದನ್ನ ಈ ಡೇಟು ಮತ್ತೆ ಯೋಜನೆಯನ್ನು ತಲುಪಿಸಿದಲ್ಲಿ ಹೆಚ್ಚಿನ ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತೇನೆ. ನಂತರ ಸ್ವಉದ್ಯಮ ಯೋಜನೆಯ ಒಂದು ಸಾಲ ಇದೆ. ಅದೇನಪ್ಪ ಅಂದ್ರೆ ಕನಿಷ್ಠ 1 ಲಕ್ಷದಿಂದ ಗರಿಷ್ಠ 2 ಲಕ್ಷ ರೂಪಾಯಿ ತನಕ ಕೊಡ್ತೇವೆ. ಅದರಲ್ಲಿ 20% ಸಬ್ಸಿಡಿ ಕೂಡ ಇರುತ್ತೆ. ನೀವು 2 ಲಕ್ಷ ರೂಪಾಯಿ ಲೋನ್ ತಗೊಂಡಿದ್ದೀರಾ ಅಂದ್ರೆ 40,000 ರೂಪಾಯಿ ಸಬ್ಸಿಡಿ ಹೋಗುತ್ತೆ. 1,60,000 ರೂಪಾಯಿಗೆ ಕೇವಲ 4ರ ಬಡ್ಡಿ ದರದಲ್ಲಿ ಆ ಸಾಲ ಯೋಜನೆಯನ್ನು ಕೊಡ್ಲಾಗ್ತಾ ಇದೆ. ಇದನ್ನ 34 ತಿಂಗಳಲ್ಲಿ ಮತ್ತೆ ಮರುಪಾವತಿ ಮಾಡಬಹುದು. ಅವಶ್ಯಕತೆ ಇದ್ದಲ್ಲಿ ಮತ್ತೆ ಸಹಾಯಧನ ತಗೋಬಹುದು. ಅದಕ್ಕೆ ಮರು ಅರ್ಜಿಗೆ ಇದರಲ್ಲಿ ಅವಕಾಶ ಇರುತ್ತೆ. ಆಮೇಲೆ ಇದನ್ನ ಯಾರ್ಯಾರು ತಗೋಬಹುದು ಅಂತಂದ್ರೆ, ಗೃಹ ಕೈಗಾರಿಕೆ, ನಮ್ಮ ಕ್ಯಾಟರಿಂಗ್ ವ್ಯವಸ್ಥೆ ನಮ್ಮ ಬ್ರಾಹ್ಮಣರಲ್ಲಿ ಹೆಚ್ಚಾಗಿದೆ.
ಆಮೇಲೆ ಆಟೋ ಓಡಿಸೋದ್ರಿಂದ ಹಿಡಿದು ಯಾರೋ ಇದು ಶನಿವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.